ನಾವು ತಗೊಂಡಿರೋದಕ್ಕೂ ಕದ್ದಿರೋದಕ್ಕೂ ವ್ಯತ್ಯಾಸ ಇದೆ. ಈಗ ಹೇಳ್ತೀಯೋ ಇಲ್ಲೋ? ಚಿಕ್ಕ ಮಾವ, ಕ್ಷಮಿಸಿ ಮಾವ, ನಿಮ್ಮ ಮಾತಿನ ಮಧ್ಯೆ ಬಂದು ನಾನು ನಿಮಗೆ ತೊಂದರೆ ಕೊಟ್ಟೆ ಅಂತ ಅನ್ಸುತ್ತೆ. ನಿಮ್ದೇನು ಅಭ್ಯಂತರ ಇಲ್ಲ ಅಂದ್ರೆ ಚಿಕ್ಕತ್ತೆ ಹತ್ರ ನಾನು ಮಾತಾಡ್ಬೋದಾ? ಆಯ್ತಮ್ಮ, ಮಾತಾಡು. ಆದ್ರೆ ಒಂದಂತೂ ಸತ್ಯ, ನಮ್ಮ ಧಾಮಿನಿ ಆ ಹಾರನ್ ಕದ್ದಿರೋದಕ್ಕೆ ಸಾಧ್ಯನೇ ಇಲ್ಲ. ಅವಳು ಎಷ್ಟೇ ಕೇಳಿದ್ರು ತಾನೇ ಕದ್ದಿರೋದು ಅಂತ ಹೇಳ್ತಾ ಇದ್ದಾಳೆ. ನಿಜ ಏನು ಅಂತ ನೀನೇ ಕೇಳಿ ತಿಳ್ಕೊಳಮ್ಮ. ಅಣ್ಣ ಧಾಮಿನಿನ ಎಲ್ರ ಮುಂದೆ ಬೈದ್ರು ನನಗೆ ಬೇಜಾರಾಗ್ಲಿಲ್ಲ. ಆದ್ರೆ ಮಾಡದೇ ಇರೋ ತಪ್ಪನ್ನ ಸುಮ್ನೆ ತನ್ನ ತಲೆ ಮೇಲೆ ಹಾಕೊಂಡಿದ್ದಾಳಲ್ಲ, ಅದಕ್ಕೆ ನನಗೆ ಬೇಜಾರಾಗ್ತಾ ಇದೆ. ಹಾರನ ಚಿಕ್ಕತ್ತೆ ಕದ್ದಿಲ್ಲ ಅಂತ ನಿಮ್ಗೆಷ್ಟು ಇವ್ರ ಮೇಲೆ ನಂಬಿಕೆ ಇದೆಯೋ ಅಷ್ಟೇ ನಂಬಿಕೆ ನನಗೂ ಇದೆ ಚಿಕ್ಕ ಮಾವ. ನೀವೇನು ಯೋಚನೆ ಮಾಡಬೇಡಿ ಚಿಕ್ಕ ಮಾವ, ನಾನು ಮಾತಾಡ್ತೀನಿ. ಸರಿನಮ್ಮ. ನನ್ನ ಮೇಲೆ ಆಣೆ ಮಾಡಿ ಹೇಳಿ, ಹಾರ ಕದ್ದಿರೋದು ನೀವೇನಾ? ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿ ಚಿಕ್ಕತ್ತೆ, ಹಾರ ಕದ್ದಿರೋದು ನೀವೇನಾ? ಇಲ್ಲ, ನೀವಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಆದ್ರೂ ಏನಕ್ಕೆ ಕಳ್ತನದ ಆರೋಪನ ನಿಮ್ಮ ಮೇಲೆ ಹಾಕೊಂಡ್ರಿ? ಆ ಹಾರ ಕದ್ದಿದ್ದು ಯಾರು ಅಂತ ಅತ್ಯ ಮನೆ ಕಂಡು ಹಿಡಿತಾರೆ. ಬನ್ನಿ. ಬೇಡ ಪಾರು, ಅದರ ಅವಶ್ಯಕತೆ ಇಲ್ಲ. ಆ ಹಾರನ ನನ್ನ ರೂಮಿಗೆ ತಂದಿಟ್ಟಿದ್ದು ಯಾರು ಅಂತ ನನಗೆ ಗೊತ್ತು. ಯಾರು ಚಿಕ್ಕತ್ತೆ? ರತ್ನವೇಣಿ. ಅಲ್ಲ, ಆ ದಾಮಿನಿ ತಪ್ಪು ಮಾಡದೇ ಇದ್ರು ಎಲ್ಲರ ಮುಂದೆ ಕಳ್ತನದ ಆರೋಪನ ಯಾಕೆ ಒಪ್ಕೊಂಡ್ಲು ಅಂತ. ಈ ರೀತಿ ಸುಳ್ಳು ಹೇಳು ಅಂತ ಯಾರ್ದಾದ್ರೂ ಒತ್ತಡ ಇರ್ಬೋದಾ ಅಂದ್ರೆ ಹಾಗಾಗಿರಕ್ಕೆ ಖಂಡಿತವಾಗ್ಲೂ ಸಾಧ್ಯನೇ ಇಲ್ಲ. ಯಾಕಂದ್ರೆ ಆ ಒಡವೆ ಕದ್ದಿರೋ ನಿಜವಾದ ಕಳ್ಳಿ ನಾನೇ. ಅದು ನನಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಹೀಗಿರುವಾಗ ದಾಮಿನಿ ನಡ್ಕೋತಾ ಇರೋದು ನನಗೆ ಯಾಕೋ ಆಶ್ಚರ್ಯ ಅನ್ನಿಸ್ತಾ ಇದೆ. ಹಾಗೆ ಅವಳು ಎಲ್ಲರ ಮುಂದೆ ತಪ್ಪೊಪ್ಕೊಂಡ್ರು, ಅಖಿಲ ಆಕೆ ಅವಳ ಬಗ್ಗೆ ಒಂದು ಮಾತು ಆಡ್ಲಿಲ್ವಲ್ಲ. ರಘು ಅಣ್ಣ ಒಂದ್ 4 ಮಾತು ಬೈದಿದ್ ಬಿಟ್ರೆ ಅಖಿಲ ಆಕೆನೇ ಆಗ್ಲಿ ಬೇರೆಯವರೇ ಆಗ್ಲಿ ಅವಳ ಬಗ್ಗೆ ಒಂದು ಮಾತು ಕೆಟ್ಟದಾಗ ಹೇಳಿಲ್ವಲ್ಲ. ಹಾಗಾದ್ರೆ ಈ ಕೆಲ್ಸನ ದಾಮಿನಿ ಮಾಡಿಲ್ಲ ಅಂತಾನೆ ಎಲ್ರು ನಂಬಿದಾರ? ಒಂದು ಗೊತ್ತಾಗ್ತಾ ಇಲ್ಲ, ಎಲ್ಲ ವಿಚಿತ್ರ ಅನಿಸ್ತಾ ಇದೆ. ಏನು ಮಾಡೋಕ್ಕಾಗಲ್ಲ. ಒಟ್ಟಿನಲ್ಲಿ ನಾನು ಅನ್ಕೊಂಡಿದ್ದ ಕೆಲಸ ಮಾಡಿ ಮುಗಿಸ್ದೆ. ಈಗ ಯಾರು ಹೇಗೆ ಬೇಕಾದ್ರೂ ಹಾಳಾಗೋಗ್ಲಿ, ನನಗೇನು, ಒಟ್ಟಿನಲ್ಲಿ ನಾನು ಚೆನ್ನಾಗಿದ್ದೀನಲ್ಲ, ನನಗಷ್ಟೇ ಸಾಕು. ಏನ್ ಹೇಳ್ತಾ ಇದ್ದೀರಾ ಚಿಕ್ಕತ್ತೆ? ನಮ್ಮ ಪುಟಾಣಿಗೆ ಅಂತ ತರಿಸಿದ ಹಾರನ ಕದ್ದಿದ್ದು ಆ ರತ್ನವೇಣಿಯವರ? ಹೌದು. ಒಂದು ನಿಮಿಷ ಇರು, ಬಂದೆ. ಇದು ರತ್ನವೇಣಿಯವ್ರ ಬಳೆ ಚೂರು. ಅಂದರೆ ಅಕ್ಕ ನನ್ನ ರೂಮನ್ನು ಚೆಕ್ ಮಾಡೋದಕ್ಕೆ ಬರೋದಕ್ಕೆ ಮುಂಚೆ ಆ ರತ್ನವೇಣಿ ನನ್ನ ರೂಮಿಗೆ ಬಂದು ಹೋಗಿದ್ದಾರೆ. ಹೌದಾ? ಯಾಕೆ? ತಾನು ಕದ್ದಿರೋ ಹಾರನ
ನನ್ನ ರೂಮಲ್ಲಿ ಇಡೋದಕ್ಕೆ. ವಾಪಸ್ ಹೋಗುವಾಗ ಅವ್ರ ಕೈ ಬಾಗ್ಲಿಗೆ ತಾಗಿ ಅವ್ರ ಬಳೆ ಚೂರಾಗಿದೆ. ಅದನ್ನು ಅವರು ಗಮನಿಸೇ ಇಲ್ಲ. ಏನೋ ಶಬ್ದ ಬಂತಲ್ಲ. ಆದ್ರೆ ಯಾವ ಕಾರಣಕ್ಕೆ ಅವ್ರು ಹೀಗೆಲ್ಲ ಮಾಡಿದ್ದಾರೆ? ನಿಮ್ಮೇಲೆ ಏನ್ ದ್ವೇಷ ಚಿಕ್ಕತ್ತೆ ಅವ್ರಿಗೆ? ಗೊತ್ತಿಲ್ಲ ಪಾರು. ಅಲ್ಲ ಚಿಕ್ಕತ್ತೆ, ರತ್ನವೇಣಿಯವರೇ ಇದನ್ನ ಕದ್ದು ನಿಮ್ ರೂಮಲ್ಲಿ ಇಟ್ಟಿರೋದೆಲ್ಲ ವಿಷಯ ನಿಮಗೆ ಗೊತ್ತಿದ್ರು ಇದನ್ನ ನೀವು ಅತ್ತೆಮ್ಮನ ಹತ್ರ ಯಾಕೆ ಹೇಳಲಿಲ್ಲ? ಅದಕ್ಕೆ ಕಾರಣ ನೀನೇ. ಮೊದಲೆಲ್ಲ ನಾನು ಏನೇ ತಪ್ಪು ಮಾಡಿದ್ರು ನಾನು ತಪ್ಪೇ ಮಾಡಿಲ್ಲ ಅಂತ ಹಠ ಹಿಡಿದು ಎಲ್ಲರೂ ಮುಂದೆ ಒಳ್ಳೆಯವಳು ಅಂತ ಅನ್ಸ್ಕೊತಿದ್ದೆ. ಆದರೆ ಈಗ 4 ಜನ ಇರೋ ಮನೇಲಿ ಒಗ್ಗಟ್ಟನ್ನ ಕಾಪಾಡಿದ್ರೆ ಸಾಕಪ್ಪ ಅಂತ ಅನಿಸ್ತಿದೆ. ನನ್ನ ಈ ನಿರ್ಧಾರಕ್ಕೆ ನೀನೇ ಸ್ಫೂರ್ತಿ ಪಾರು. ನಿನ್ನಲ್ಲಿರೋ ಒಳ್ಳೆ ಗುಣಗಳಲ್ಲಿ 1% ನಾನು ಅಳವಡಿಸ್ಕೊಂಡಿದ್ದೀನಿ ಅಷ್ಟೆ. ಒಂದು ವೇಳೆ ನಾನೇನಾದರೂ ಸತ್ಯನ ಹೇಳಿದ್ದಿದ್ರೆ ಈ ಮನೇಲಿ ರತ್ನವೇಣಿಯವ್ರದ್ದು ಮಾತ್ರ ಮರ್ಯಾದೆ ಹೋಗ್ತಿರ್ಲಿಲ್ಲ, ನಮ್ಮ ಜನನಿ ಮರ್ಯಾದೆನೂ ಹೋಗಿರೋದು. ನಮ್ಮ ಚಿಕ್ಕಮ್ಮ ಈ ಥರದವರ ಅಂತ ಎಲ್ರ ಮುಂದೆ ಪಾಪ ನಮ್ಮ ಜನನಿ ತಲೆ ತಗ್ಗಿಸ್ಬೇಕಾಗಿತ್ತು. ಎಲ್ರ ಮುಂದೆ ಮರ್ಯಾದೆ ಹೋಗಿರೋದು. ರತ್ನವೇಣಿಯವ್ರಿಗೆ ಈ ಜನ್ಮದಲ್ಲಿ ಈ ಮನೇಲಿ ಅವ್ರಿಗೆ ಜಾಗ ಇರ್ತಿರ್ಲಿಲ್ಲ. ಅವರಿಂದಾಗಿ ಪಾಪ ನಮ್ಮ ಜನನಿ ತಲೆ ತಗ್ಗಿಸ್ಕೊಂಡು ಓಡಾಡ್ಬೇಕಾಗ್ತಿತ್ತು. ಇದೆಲ್ಲಾನು ಯೋಚನೆ ಮಾಡಿನೇ ಆ ಆರೋಪನ ನಾನು ನನ್ನ ಮೇಲೆ ಹಾಕೊಂಡೆ. ತಲೆಯಲ್ಲಿ ಇಂಥ ಒಂದು ಯೋಚನೆ ಬಂದಿದೆ ಅಂದ್ರೆ ನೀವು ಎಲ್ಲೋ ಹೋಯ್ತೀರಾ ಚಿಕ್ಕತ್ತೆ. ನಿಮ್ಮ ಜಾಗದಲ್ಲಿ ನಾನೇ ಇದ್ದಿದ್ರು ಹೀಗೆಲ್ಲ ಮಾಡ್ತಾ ಇರಲಿಲ್ಲ. ಸುಳ್ಳು ಹೇಳ್ಬೇಡ ಪಾರ್ವತಿ. ನೀನು ಒಳ್ಳೆತನದ ಮುಂದೆ ನಾನೇನೂ ಅಲ್ಲ. ವಯಸ್ಸಲ್ಲಿ ನಾನು ನಿನಗಿಂತ ದೊಡ್ಡವಳಿರ್ಬೋದು, ಆದರೆ ಒಳ್ಳೆತನದಲ್ಲಿ ನೀನು ನನಗಿಂತ ಎತ್ತರದಲ್ಲಿದೆಯಾ. ಇವತ್ತು ನಾನು ಬದಲಾಗಿದ್ದೀನಿ ಅಂದರೆ ಅದಕ್ಕೆ ಕಾರಣನೇ ನೀನು ಪಾರು. ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಪಾರು. ಆದರೆ ನಾನು ಮೊದಲೆಲ್ಲ ತಪ್ಪು ಮಾಡಿದ್ರೆ ಅಕ್ಕ ನನಗೆ ಸರಿಯಾಗಿ ಬೈದು ಕಪಾಳಕ್ಕೊಂದು ಹೊಡೆದು ಹೋಗಿರೋರು. ಆದರೆ ಇವತ್ತು ಎಲ್ಲರ ಮುಂದೆ ನಾನೇ ಕದ್ದಿರೋದು ಅಂತ ಒಪ್ಕೊಂಡ್ರು ಅಕ್ಕ ಏನು ಮಾತಾಡದೆ ಸುಮ್ಮನೆ ಹೋದ್ರಲ್ಲ. ಅವರು ನನಗೊಂದು ಏಟು ಹೊಡೆದಿದ್ರು ನಾನು ಸುಮ್ಮನೆ ಇರ್ತಿದ್ದೆ. ಆದರೆ ಅಕ್ಕ ಏನು ಮಾತಾಡದೆ ರೂಮ್ಗೆ ಹೋದ್ರಲ್ಲ, ಅದು ನನಗೆ ತುಂಬಾ ಬೇಜಾರಾಗ್ತಿದೆ. ಅಲ್ಲೇ ನೀವು ಅತ್ತೆಮ್ಮನ್ನ ತಪ್ಪು ತಿಳ್ಕೊಂಡಿರೋದು ಚಿಕ್ಕತ್ತೆ. ಅತ್ತೆಮ್ಮ ನಿಮ್ಗೆ ಯಾಕೆ ಬೈಲಿಲ್ಲ ಅಂತಂದ್ರೆ ಅತ್ತೆಮ್ಮಂಗೆ ಚೆನ್ನಾಗಿ ಗೊತ್ತು ನೀವು ಕಳ್ತನ ಮಾಡಿಲ್ಲ ಅಂತ. ಅದಕ್ಕೆ ನಿಮಗೆ ಬೈದೆ ತಾವೇ ಬೇಜಾರು ಮಾಡ್ಕೊಂಡು ಹೋದ್ರು. ಆದ್ರೆ ಅದು ನಿಮ್ಮ ಮೇಲಿನ ಕೋಪದಿಂದ ಅಲ್ಲ. ಏನ್ ಹೇಳ್ತಿದ್ದೆ ಪಾರ್ವತಿ? ಹೌದು ಚಿಕ್ಕತ್ತೆ. ದಾಮಿನಿ ನಿರಪರಾಧಿ ಅನ್ನೋದು ಎಲ್ಲರ ಮುಂದೆ ಸಾಬೀತಾಗಬೇಕು. ಅಲ್ಲಿವರೆಗೂ ಅವಳು ಯಾವುದೇ ಅಪರಾಧಿ ಪ್ರಜ್ಞೆ ಇಲ್ಲದೆ ತಲೆ ಎತ್ಕೊಂಡು ಈ ಮನೇಲಿ ಎಲ್ಲರ ಮುಂದೆ ನಡೆದಾಡೋ ಥರ ನೀನೇ ಕಾಳಜಿ ವಹಿಸ್ಬೇಕಮ್ಮ. ಹಾಗಾದ್ರೆ ಅಕ್ಕಗೆ ನನ್ನ ಮೇಲೆ ಪೂರ್ತಿ ನಂಬಿಕೆ ಇದೆ ಅಂತಾಯ್ತು? ಹೌದು ಚಿಕ್ಕತ್ತೆ. ಮಾವ ನಿಮಗೆ ಬೈದಿದ್ರು ಕೂಡ ಅವರು ಪಶ್ಚಾತ್ತಾಪ ಪಟ್ಟಿದ್ದಾರೆ.
ನಾನು ತಪ್ಪು ಮಾಡಲ್ಲ ಅಂತ ಅಕ್ಕ ನನ್ನ ಮೇಲೆ ನಂಬಿಕೆ ಇಟ್ಟಿದಾರಲ್ಲ, ನನ್ನ ಜನ್ಮ ಸಾರ್ಥಕ ಆಯ್ತು. ಚಿಕ್ಕತ್ತೆ, ಇದ್ದೋರ್ ಪೈಕಿ ಕದ್ದೋರ್ ಯಾರು ಅನ್ನೋ ಹಾಗೆ ಕಳ್ತನನ ರತ್ನವೇಣಿಯವ್ರು ಮಾಡಿ ನಿಮ್ ತಲೆ ಮೇಲೆ ಹಾಕಿದಾರಲ್ಲ. ಬನ್ನಿ ಹೋಗಿ ಕೇಳೋಣ ಯಾಕೆ ಹೀಗ್ ಮಾಡಿದ್ರಿ ಅಂತ. ಬರೀ ಕೇಳದಲ್ಲ, ಸತ್ಯನ ಕಕ್ಕಿಸ್ತೀನಿ ಬಾ. ರಘು, ದಾಮಿನಿಗೆ ನೀವು ಬೈದ್ಬಿಟ್ರಿ ಅಂತ ನಿಮ್ಮ ಮನಸ್ಸಿಗೆ ತುಂಬ ನೋವಾಗಿದೆ, ಬೇಜಾರಾಗಿದೆ ಅಂತ ನನಗೆ ಗೊತ್ತಾಗ್ತಿದೆ. ಒಂದು ಕೆಲಸ ಮಾಡಿ, ನನ್ನ ಕ್ಷಮಿಸ್ಬಿಡು ಅಂತ ಕೇಳ್ಕೊಂಬಿಡಿ, ಒಂದು ಸಾರಿ ಹೇಳ್ಬಿಡಿ. ದಾಮಿನಿ ಹತ್ರ ಹೋಗಿ ಹೇಗೆ ಸಾರಿ ಕೇಳೋದು ಅಂತ ಯೋಚನೆ ಮಾಡ್ತಿದ್ದೀರಾ? ರಘು, ಯಾರೇ ಆಗಲಿ ತಪ್ಪು ಮಾಡಿದಾಗ ಮಕ್ಕಳಾಗ್ಬಿಡ್ಬೇಕಂತೆ. ಸಾಧಾರಣವಾಗಿ ಮಕ್ಕಳು ತಪ್ಪು ಮಾಡಿದಾಗ ಅಪ್ಪ ಅಮ್ಮನ ಹತ್ರ ಕ್ಷಮೆ ಕೇಳ್ತಾರಲ್ವಾ, ಹಾಗೆ ಅಪ್ಪ ಅಮ್ಮ ತಪ್ಪು ಮಾಡಿದಾಗ ತಾವೇ ಮಕ್ಕಳಾಗಿ ಮಕ್ಕಳ ಹತ್ರ ಕ್ಷಮೆ ಕೇಳ್ಬಿಡ್ಬೇಕಂತೆ. ಹಾಗೆ ಮಾಡಿದಾಗ ಅಪ್ಪ ಮಕ್ಕಳ ಬಾಂಧವ್ಯ ಗಟ್ಟಿಯಾಗತ್ತಂತೆ. ತಂದೆ ಸ್ಥಾನದಲ್ಲಿರೋ ನೀವು ನಿಮ್ಮ ಮಗಳ ಸ್ಥಾನದಲ್ಲಿರೋ ದಾಮಿನಿ ಮುಂದೆ ಮಗುವಾಗಿ ಕ್ಷಮೆ ಕೇಳ್ಬಿಡಿ. ಹಾಗಂತೀಯ? ಹೌದು ರಘು, ಪ್ರೀತಿಯಿಂದ 4 ಮಾತಾಡಿಸಿ, ಅವಳಿಗೂ ಸಮಾಧಾನ ಆಗುತ್ತೆ, ನಿಮ್ಮ ಮನ್ಸಿಗೂ ಬೇಜಾರಾಗಲ್ಲ. ಸರಿ ಅಖಿಲ, ಹಾಗೆ ಮಾಡ್ತೀನಿ. ಇಲ್ಲಿಗಾಗ್ ಬಂದಿದ್ಯಾ? ಅದು ಅಲ್ಲದೆ ಇವಳನ್ನ ಬೇರೆ ಜೊತೆ ಕರ್ಕೊಂಡ್ ಬಂದ್ಬಿಟ್ಟಿದ್ಯಾ? ಆ ಪಾರ್ವತಿ ದೇವಿಗೆ ಸಿಂಹ ಹೇಗೆ ವಾಹನನೋ, ಈ ಪಾರ್ವತಿಗೆ ಈ ದಾಮಿನಿನೇ ವಾಹನ. ಯಾಕೆ ಬರಬಾರ್ದಿತ್ತಾ? ಅಯ್ಯೋ, ನಾನೆಲ್ಲ ಹಾಗೆ ಹೇಳ್ದೆ? ಇದೇ ನನ್ನ ಮನೆ, ನಾನು ಹಾಗೆ ಹೇಳಕ್ಕೆ. ಅದು ಅಲ್ಲದೆ ಇದಕ್ಕಿದ್ದಾಗೆ ಇಬ್ರು ನನ್ನ ನೋಡಕ್ಕೆ ಜೊತೆಗೆ ಬಂದ್ಬಿಟ್ಟಿದ್ದೀರಲ್ಲ, ಅದಕ್ಕೆ ಹಾಗೆ ಕೇಳ್ದೆ. ನಿಮ್ ಕೈಗೆ ಗಾಯ ಆಗಿದೆ ಅಂತ ಗೊತ್ತಾಯ್ತು, ಅದಕ್ಕೆ ಮುಲಾಮ್ ಹಚ್ಚೋಣ ಅಂತ ಬಂದ್ವಿ. ಗಾಯನ? ಯಾವ ಗಾಯ? ಎಲ್ಲಿ ಗಾಯ? ಯಾವುದು? ಅಲ್ಲ, ನೀವು ಈ ಮನೆಗೆ ಬಂದು ಎಷ್ಟು ವರ್ಷ ಆಯ್ತು, ಆದರೂ ಈ ಮನೆಯವ್ರ ಒಗ್ಗಟ್ಟನ್ನ ನೀವು ಅರ್ಥನೇ ಮಾಡ್ಕೊಳ್ಳಿಲ್ವಲ್ಲ. ಈ ಮನೇಲಿ ಯಾರ ಮೇಲೆ ಏನೇ ತಂದು ಹಾಕಿದ್ರೋ ಅದನ್ನ ನಂಬೋದಿಲ್ಲ, ನಮ್ದವ್ರನ್ನ ಬಿಟ್ಕೊಡೋದಿಲ್ಲ. ಹೀಗಿರುವಾಗ ನಮ್ಮ ಚಿಕ್ಕತ್ತೆ ಮೇಲೆ ಕಳ್ತನದ ಆರೋಪ ಹೊರಿಸಿದ್ರಲ್ಲ, ಇದು ನಿಮ್ಗೆ ಸರಿ ಅಂತ ಅನ್ಸುತ್ತಾ ಹೇಳಿ? ನಾನು ಯಾರ ಮೇಲೂ ಆರೋಪ ಹೊರಿಸಿಲ್ಲ. ತೆಗೆದು ಗುದ್ದದ ಅಂದ್ರೆ 32 ಬಕ ಬಕ ಅಂತ ಉದ್ರೋಗ್ಬಿಡ್ಬೇಕು. ಏನ್ ನಮ್ ಪಾರುಗ್ ಆವಾಜ್ ಆಗ್ತಾ ಇದೆಯಾ? ಹಲೋ, ಏನಿದು? ಈ ಬಳೆ ಚೂರುಗಳು ಯಾರ್ದು ಅಂತ ಗೊತ್ತಾಯ್ತಾ? ಈ ಬಳೆ ಚೂರುಗಳು ನಿನ್ನ ಹತ್ರ ಹೇಗ್ ಬಂತು? ಇವೇ ನನ್ನ ಹತ್ರ ಬರ್ಲಿಲ್ಲ, ನೀನೇ ಬರೋ ಹಾಗೆ ಮಾಡ್ದೆ. ಈ ಬಳೆ ಚೂರುಗಳು ನೀನೇ ಕಳ್ಳಿ ಅನ್ನೋ ಕಥೆನ ಹೇಳುತ್ತೆ. ಡಸ್ಟ್ಬಿನ್ಗೆ ನಿನ್ ತಲೆ ಕೂದಲು ಹಾಕಕ್ ಹೋದಾಗ ನಿನ್ ಕೈಗೆ ಗಾಯ ಆಗಿರ್ಲಿಲ್ಲ ಅಲ್ವಾ? ಆದ್ರೆ ಲಗೇಜ್ನ ಚೆಕ್ ಮಾಡಿ ಅಂತ ನೀನ್ ನಾಟಕ ಶುರು ಮಾಡಿದ್ಯಲ್ಲ, ಆಗ ನಿನ್ ಕೈಯಲ್ಲಿ ಗಾಯ ಇತ್ತು. ಅದೇ ತಾನೆ ಈ ಗಾಯ? ಅದಕ್ಕೆ ತಾನೆ ನೀನ್ ಅರಿಶಿನ ಹಚ್ತಾ ಇರೋದು. ಅಂದ್ರೆ ನಾನು ಪಾರು ಇಬ್ರು ಹೊರಗಡೆ ಮಾತಾಡ್ತಾ ಕೂತಿದ್ದಾಗ ನೀನ್ ನನ್ನ ರೂಮ್ಗೆ ಹೋಗಿ ನನ್ನ ಮೇಕಪ್ ಕಿಟ್ಟಲ್ಲಿ ಆ ಹಾರನ ಹಾಕಿದ್ಯಾ, ಹೌದು ತಾನೆ? ಅಲ್ಲ, ಅದು ಸುಳ್ಳು ಹೇಳೋದಕ್ಕೆ ಏನಾದ್ರೂ ಪ್ರಯತ್ನ ಪಟ್ರೆ ಮೂತಿ ಮೇಲೆ ಗುದ್ದುತ್ತೀನಿ. ನೋಡಿ, ನೀವು ವಯಸ್ಸಲ್ಲಿ ನಮಗಿಂತ ದೊಡ್ಡೋರು, ಚಿಕ್ಕವರಾಗಿ ನಾವೇನಾದ್ರೂ ತಪ್ಪು ಮಾಡಿದ್ರೆ ಅದನ್ನ ತಿದ್ದಿ ಬುದ್ಧಿ ಹೇಳಬೇಕಾಗಿರೋ ನೀವೇ ಈ ರೀತಿ ತಪ್ಪು ಮಾಡಿದ್ರೆ ಹೇಗೆ?
ನೀವು ಯಾವ ಕಾರಣ ಇಟ್ಕೊಂಡು ಚಿಕ್ಕತ್ತೆ ಮೇಲೆ ಕಳ್ತನದ ಆರೋಪ ಹೊರಿಸಿದ್ರೋ ಅದು ನನಗೆ ಗೊತ್ತಿಲ್ಲ. ಆದರೆ ಅದು ಇವತ್ತಿಗೆ ಕೊನೆ ಆಗಬೇಕು. ಮತ್ತೆ ಏನಾದರೂ ಮುಂದುವರೆದ್ರೆ ನಾನಾಗಿರಲ್ಲ. ಈ ಮಾತನ್ನ ಬರೀ ಪಾರ್ವತಿಯಾಗಿ ಹೇಳ್ತಾ ಇಲ್ಲ, ಅರ್ಸನ್ ಕೋಟೆ ಹಿರಿ ಸೊಸೆಯಾಗಿ ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಾ? ಬಂದ್ಯಾ ಉಂಡ್ಯಾ ಮಲಗಿದ್ಯಾ ಅಂತ ಇರಬೇಕು. ಎಕ್ಸ್ಟ್ರಾ ಏನಾದರೂ ಆಡಿದ್ರೆ ಚಿಕ್ಕತ್ತೆ ಬನ್ನಿ ಹೋಗೋಣ. ದಾಮಿನಿ, ಭವ ಬನ್ನಿ. ಭವ ಏನ್ ಮಾಡ್ತಿದ್ದೆ? ಅದು ಸುಮ್ಮನೆ ಮೊಬೈಲ್ ನೋಡ್ತಾ ಕೂತಿದ್ದೆ ಭವ. ದಾಮಿನಿ, ನಾನು ಕ್ಷಮಿಸ್ಬಿಡು ದಾಮಿನಿ. ಅಯ್ಯೋ ಭವ, ನೀವು ಕ್ಷಮೆ ಕೇಳೋಂತ ತಪ್ಪು ಏನ್ ಮಾಡಿದ್ರಿ? ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ದೀನಿ ದಾಮಿನಿ. ಇವತ್ತು ಬೆಳಿಗ್ಗೆ ಎಲ್ರ ಮುಂದೆ ನಾನೇ ಹಾರ ಕದ್ದಿದ್ದು ಅಂತ ನೀನ್ ಸುಳ್ಳು ಹೇಳಿದಾಗ ನಿನ್ನ ಬಾಯಿಗೆ ಬಂದಾಗ ಬೈದು ಬಿಟ್ಟೆ. ಎಲ್ರ ಮುಂದೆ ನಿನ್ನ ಅವಮಾನ ಮಾಡಿದೆ. ನೀನ್ ತಪ್ಪೇ ಮಾಡದೆ ಇದ್ರು ನಿನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ಬಿಟ್ಟೆ. ಆಮೇಲೆ ಗೊತ್ತಾಯ್ತು ಆಹಾರ ನೀನ್ ತಗೊಂಡಿಲ್ಲ ಅಂತ. ಆದ್ರೆ ಅನ್ಯಾಯವಾಗಿ ನಿನ್ನ ಬೈದು ತಪ್ಪು ಮಾಡ್ದೆ. ನನ್ನ ಮನಸ್ಸು ಕಾಡ್ತಾ ಇದೆ. ಅದಕ್ಕೆ ನಿನ್ನ ಹತ್ರ ಕ್ಷಮೆ ಕೇಳೋಣ ಅಂತ ಬಂದೆ. ದಾಮಿನಿ, ನನ್ನ ಮಾತುಗಳನ್ನ ಮನಸ್ಸಿಗೆ ಹಚ್ಕೊಳ್ದೆ ದೊಡ್ಡ ಮನಸ್ಸು ಮಾಡಿ ಈ ನಿನ್ನ ಭಾವನ ಕ್ಷಮಿಸ್ಬಿಡಮ್ಮ. ಅಯ್ಯೋ ಭಾವ, ಏನ್ ಮಾಡ್ತಿದ್ದೀರಾ ನೀವು? ನನ್ನ ತಂದೆ ಸ್ಥಾನದಲ್ಲಿದ್ದೀರಾ. ನಾನು ತಪ್ಪು ಮಾಡಿದ್ರು ಮಾಡದೇ ಇದ್ರು ಬೈಯೋ ಹಕ್ಕು ನಿಮ್ಗಿದೆ. ಅದನ್ನ ಯಾರು ಏನು ಅಂತ ಕೇಳೋ ಹಕ್ಕು ಯಾರಿಗೂ ಇಲ್ಲ. ಅಂಥದ್ರಲ್ಲಿ ಹಾರನ ಕದ್ದಿದ್ದು ನಾನೇ ಅಂತ ಹೇಳಿದ್ರೆ ಆ ಮಾತು ಸುಳ್ಳೋ ನಿಜಾನೋ ಆಮೇಲೆ ಆ ಕ್ಷಣದಲ್ಲಿ ಆ ಮಾತನ್ನ ಕೇಳಿದ್ರೆ ಎಂಥವ್ರಿಗಾದ್ರೂ ಸಿಟ್ಟು ನೆತ್ತಿಗಿರುತ್ತೆ. ಆ ಕ್ಷಣದಲ್ಲಿ ನೀವೊಂದು 4 ನನಗೆ ಏಟು ಹೊಡೆದಿದ್ರು ನಾನೇನು ಬೇಜಾರು ಮಾಡ್ಕೋತಾ ಇರಲಿಲ್ಲ. ಪಾಪ ನೀವು ಒಂದು 4 ಬುದ್ಧಿ ಮಾತು ಹೇಳಿದ್ದೀರಾ. ಅದನ್ನೆಲ್ಲ ನಾನು ಮನಸ್ಸಲ್ಲಿ ಇಟ್ಕೊಂಡ್ರೆ ಹೇಗೆ ಭಾವ? ಈ ಥರ ಎಲ್ಲ ಕ್ಷಮೆ ಕೇಳಿ ನನಗೆ ಮುಜುಗರ ಮಾಡಬೇಡಿ ಭಾವ, ಪ್ಲೀಸ್. ನಿನ್ನಲ್ಲಿರೋ ಈ ದೊಡ್ಡ ಗುಣ ನಾನು ಅರ್ಥ ಮಾಡ್ಕೊಳ್ದೆ ಸೋತೋದ್ನಲ್ಲಮ್ಮ. ಆದ್ರೆ ಅಖಿಲಾಗಾಗ್ಲಿ ಮೋಹನ್ ಪಾರ್ವತಿಗಾಗ್ಲಿ ತುಂಬಾ ಚೆನ್ನಾಗಿ ಅರ್ಥ ಆಗಿತ್ತು. ನೀನು ಯಾವುದೇ ಕಾರಣಕ್ಕೂ ಹಾರ ಕದ್ದಿಲ್ಲ, ಸುಮ್ನೆ ಆ ಅಪವಾದನ ನಿನ್ ಮೇಲೆ ಹಾಕೋತಿದೀಯ ಅಂತ ಅವ್ರು ಬಲವಾಗಿ ನಂಬಿದ್ರು. ಆದ್ರೆ ನಿನ್ನ ನಂಬೋದ್ರಲ್ಲಿ ನಾನ್ ಸೋತ್ ಹೋಗ್ಬಿಟ್ನಮ್ಮ. ಅದಕ್ಕೆ ನೀನು ನನ್ನ ಕ್ಷಮಿಸೋ ತನಕ ನನ್ನ ಮನಸ್ಸಿಗೆ ಸಮಾಧಾನ ಆಗಲ್ಲ. ಕ್ಷಮಿಸಿದ್ದೀನಿ ಅಂತ ಒಂದ್ ಮಾತು ಹೇಳಮ್ಮ, ನನ್ನ ಮನಸ್ಸು ಹಗರಾಗುತ್ತೆ. ಅಯ್ಯೋ ಭಾವ, ನಾನ್ ನಿಮ್ಮನ್ನ ಕ್ಷಮಿಸಿದ್ದೀನಿ, ನೀವು ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳಿ. ಅಯ್ಯೋ, ಕ್ಷಮಿಸಿದ್ದೇನಮ್ಮ. ದಾಮಿನಿ, ಎಷ್ಟು ಒಳ್ಳೆ ಮನಸ್ಸಮ್ಮ ನಿಂದು. ದಾಮೋ, ಆ ಹಾರನ ನೀನು ಕದ್ದಿಲ್ಲ ಅಂತ ಪಾರ್ವತಿ ಹೇಳಿದ್ಲು ಕಣೆ. ವೆರಿ ಹ್ಯಾಪಿ. ಆ ಒಂದು ಘಟನೆಯಿಂದ ನೀನೆಷ್ಟು ಒಳ್ಳೆಯವಳು, ನೀನೆಂಥ ಒಳ್ಳೆ ಗುಣ ಅಂತ ಗೊತ್ತಾಗತ್ತೆ. ನಿನ್ನಂಥ ಹೆಂಡತಿನ ಪಡೆದಿರೋದಕ್ಕೆ ನಂಗೆ ಹೆಮ್ಮೆ ಆಗತ್ತೆ ಕಣೆ. ದಾಮು, ಇಷ್ಟೊಂದು ಒಳ್ಳೆ ಬುದ್ಧಿ ನಿನ್ಗೆ ಹೇಗೆ ಬಂತೆ? ಇದೆಲ್ಲ ಪಾರ್ವತಿಯಿಂದ ಬಂದಿರೋ ಬಳುವಳಿ. ಅವಳು ಒಳ್ಳೆತನ ನನ್ನ ಕಣ್ ತೆರೆಸ್ಬಿಡ್ತು ಕಣ್ರಿ. ನೋಡಿದ್ಯಾ ದಾಮ, ಒಳ್ಳೆಯ ಸಹವಾಸ ಮಾಡಿದ್ರೆ ಇವತ್ತಲ್ಲ ನಾಳೆ ನಾವು ಒಳ್ಳೆಯವರಾಗ್ತೀವಿ. ಅವರಲ್ಲಿರೋ ಸ್ವಲ್ಪನಾದರೂ ಒಳ್ಳೆ ಗುಣ ನಮ್ಮ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದಕ್ಕೆ ಯು ಆರ್ ದ ಬೆಸ್ಟ್ ಎಕ್ಸಾಂಪಲ್. ಈ ಮನೆ ಮರ್ಯಾದೆಗೋಸ್ಕರ ಸುಳ್ಳು ಆರೋಪನ ನಿನ್ನ ಮೇಲೆ ಹಾಕೊಂಡಿದ್ಯಲ್ಲ, ಗ್ರೇಟ್ ಕಣೆ. ಆದರೆ ಆ ಹಾರ ಕದ್ದಿರೋ ಕಳ್ಳ ಯಾರು ಅಂತ ನಿನಗೆ ಗೊತ್ತಿಲ್ವಾ? ಇದ್ರ ಬಗ್ಗೆ ಪಾರ್ವತಿ ನಿಮ್ಗೇನು ಹೇಳಿಲ್ವಾ? ಕೇಳಿದೆ, ನನಗೂ ಯಾರು ಅಂತ ಗೊತ್ತಿಲ್ಲ ಅಂದ್ಲು. ನಮೋ, ನಿನಗೆ ಯಾರು ಅಂತ ಗೊತ್ತಿದ್ರೆ ಹೇಳೆ,
ಈಗಲೇ ಅಣ್ಣ ಅದಕ್ಕೆ ಹೇಳಿ ಅವ್ರ ಮನೆಯಿಂದ ಒದ್ದು ಓಡಿಸ್ತೀನಿ. ನಿಜವಾಗ್ಲೂ ನನ್ಗೆ ಯಾರು ಅಂತ ಗೊತ್ತಿಲ್ಲ ರೀ. ಗೊತ್ತಾದ್ರೆ ಖಂಡಿತ ಹೇಳ್ತೀನಿ. ಗೊತ್ತಾದ್ರೆ ಖಂಡಿತವಾಗ್ಲೂ ಹೇಳಬೇಕು. ನನ್ನ ಹೆಂಡತಿ ಮೇಲೆ ಸುಳ್ಳು ಆರೋಪ ಹೊರಿಸಿದಾರಲ್ಲ, ಅವ್ರು ಯಾರು ಅಂತ ಗೊತ್ತಾದ್ರೆ ಅವ್ರನ್ನ ಮತ್ತೆ ಸುಮ್ಮನೆ ಬಿಡಲ್ಲ ನಾನು.